ನಮಸ್ಕಾರ ವೀಕ್ಷಕರೇ, ರಾಧಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ರಾಧಾಸ್ ಕಿಚನ್ನ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾವು ನಿಮಗೆ ತೋರಿಸಲು ಹೊರಟಿರುವ ರೆಸಿಪಿ ಬಾದಾಮ್ ಹಲ್ವಾ. ಹೊಸ ವರ್ಷಕ್ಕೆ ಹೊಸ ಸಿಹಿ ತಿಂಡಿಯನ್ನು ತೋರಿಸಲು ಹೊರಟಿದ್ದೇವೆ. ಮೊದಲು ಬಾದಾಮಿಯನ್ನು ಅರ್ಧ ಗಂಟೆಗಳ ಕಾಲ ಬಿಸಿ ನೀರಿನಲ್ಲಿ ನೆನೆ ಹಾಕಿದ ನಂತರ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ತೆಗೆದಿಟ್ಟುಕೊಳ್ಳಿ. ಈಗ ಸಿಪ್ಪೆ ತೆಗೆದ ಬಾದಾಮಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ರಫ್ ಆಗಿ ಪೇಸ್ಟ್ ಮಾಡಿಕೊಳ್ಳಬೇಕು. ಸ್ವಲ್ಪ ಹಾಲನ್ನು ಸೇರಿಸಿ ಪೇಸ್ಟ್ ಮಾಡಿಕೊಳ್ಳುವಂಥದ್ದು. ನೋಡಿ ಈ ರೀತಿ ಟೆಕ್ಸ್ಚರ್ ಇರಬೇಕು. ತುಂಬ ಸ್ಮೂತ್ ಆದರೆ ಹಲ್ವಾ ಅಂಟಂಟಾಗುತ್ತೆ. ಈಗ ಬಾದಾಮಿ ತೆಗೆದುಕೊಂಡ ಅಳತೆಗೆ ನಾನು ಹಾಲನ್ನು ತೆಗೆದುಕೊಂಡಿದ್ದೇನೆ. ಹಾಲು ಸ್ವಲ್ಪ ಬೆಚ್ಚಗಾದ ನಂತರ ಅದಕ್ಕೆ ನಾವು ರುಬ್ಬಿಕೊಂಡಿದ್ದಂತಹ ಬಾದಾಮಿ ಪೇಸ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ. ನೋಡಿ ಈಗ ಇದು ಸಿಂಥೆಟಿಕ್ ಫುಡ್ ಕಲರ್. ಇದನ್ನು ನಾನು ಹಾಲು ಮತ್ತು ಬಾದಾಮಿಯ ಮಿಶ್ರಣಕ್ಕೆ ಸೇರಿಸಿಕೊಳ್ಳುತ್ತಿದ್ದೇನೆ. ಈ ಕಲರ್ ಬೇಡ ಎಂದರೆ ಸ್ಯಾಫ್ರಾನ್ ಸಹ ಹಾಕಿಕೊಳ್ಳಬಹುದು. ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಟೆಕ್ಸ್ಚರ್ ಆದ ನಂತರ ಸ್ವಲ್ಪ ಸಕ್ಕರೆ ಹಾಗೂ 1 ಸ್ಪೂನ್ ತುಪ್ಪವನ್ನು ಸೇರಿಸಿಕೊಂಡು ಕೈ ಬಿಡದಂತೆ ಮಿಕ್ಸ್ ಮಾಡಿಕೊಳ್ಳುತ್ತಿರಬೇಕು. ಇಲ್ಲವಾದರೆ ಹಲ್ವಾ ತಳ ಅಂಟುವ ಸಾಧ್ಯತೆ ಇರುತ್ತೆ. ಹಲ್ವಾ ಗಟ್ಟಿ ಆಗೋವರೆಗೂ ಸಹ ಸ್ಟಿರ್ ಮಾಡ್ಕೊಳ್ತಾನೆ ಇರಬೇಕು. ನೋಡಿ ಇಲ್ಲಿ ಹಲ್ವಾ ಒಳ್ಳೆ ಹದಕ್ಕೆ ಬಂದಿದೆ. ಈಗ ಒಂದು ಪ್ಲಾಸ್ಟಿಕ್ ಬೌಲ್ಗೆ ತುಪ್ಪ ಹಚ್ಚಿದೆ, ಅದಕ್ಕೆ ಹಲ್ವಾ ಸೇರಿಸಿಕೊಂಡಿದ್ದೇನೆ. ಇದಕ್ಕೆ ಈಗ ಬಾದಾಮಿಯನ್ನು ಕಟ್ ಮಾಡಿ ಸೇರಿಸಿಕೊಳ್ಳುತ್ತಿದ್ದೇನೆ. ನೋಡಿ ನಿಮಗೆ ಇನ್ನೂ ಎಕ್ಸ್ಟ್ರಾ ರಿಚ್ ಲುಕ್ ಬೇಕು ಅಂದರೆ ಸಿಲ್ವರ್ ಫಾಯಿಲ್ ಹಾಕಿಕೊಳ್ಳಬಹುದು, ಇಲ್ಲವಾದರೆ ಸಹ ನಡೆಯುತ್ತೆ. ನೋಡಿ ರುಚಿಕರವಾದ ಒಳ್ಳೆ ಹೆಲ್ತಿ ಬಾದಾಮ್ ಹಲ್ವಾ ಸವಿಯಲು ಸಿದ್ಧ. ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿದ್ದೇನೆ, ನೋಡಿಕೊಳ್ಳಿ.